ಲಕ್ಕನಗೌಡರ ಸೈಡ್ ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಅವರಿಗೆ ಬಾಬಾ ಅಂಬೇಡ್ಕರ್ ಅವರಿಗೆ ಸುಮಾರು ಒಂದು 5 ದಲಿತ ಸೂರ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಅವರಿಗೆ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾರಪ್ಪ ಅಂಬೇಡ್ಕರ್ ನೋಡಪ್ಪ ಸಂವಿಧಾನ ಬರೆದವ ಯಾರಪ್ಪ ಅಂಬೇಡ್ಕರ್ ನೋಡಪ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದಲಿತ ಸೂರ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಿಶ್ವಗುರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಕೊಟ್ಟವ್ರು ಯಾರಪ್ಪ ಅಂಬೇಡ್ಕರ್ ನೋಡಪ್ಪ ದೇಶಕ್ಕೆ ಕಾನೂನು ಕೊಟ್ಟವ್ರು ಯಾರಪ್ಪ ಅಂಬೇಡ್ಕರ್ ನೋಡಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿರ್ಮಾಣ ಕೊನೆಗೊಂಡ ದಿನ ಆದರೆ ಅವರು ಹುಟ್ಟೋದಂಥ ಪರಿ ಅವರ ಜೀವನದ ಚರಿತ್ರೆ ಮತ್ತು ಅವರು ಆಗ ಸರ್ಕಾರ ಜೊತೆಗೆ ಹೊಂದಾಣಿಕೆ ಎಲ್ಲದು ಭಾರತದ ಒಂದು ಸಮಗ್ರ ಚಿತ್ರ ಕಣ್ಣಲ್ಲಿ ಏನಿತ್ತು ಅದನ್ನು ಅವರು ನಮಗೆ ಕಾನೂನಾಗಿ ಅರಿತು ಬರೆದು ಕೊಟ್ಬಿಟ್ಟಿದ್ದಾರೆ. ಅಂದರೆ ನಾವೆಲ್ಲ ಬಾಯಲ್ಲಿ ಕೇಳೋರಲ್ಲ, ನಾವು ಬರೆದಿಟ್ರೇ ನಾವು ಕೇಳೋದು. ಹಿಂಗೆ ಮಾಡಬೇಕು ಅಂತ ಹೇಳಿದಾಗ ಮಾತ್ರ ನಮಗೆ ಬೇಗ ಅರಿವಾಗುತ್ತೆ. ಇಲ್ಲಾಂದರೆ ನಮ್ಮ ತಲೆ ಹೊಡೆದಲ್ಲಿ ಮಾಡ್ತೀವಿ. ಆ ನಿಟ್ಟಿನಲ್ಲಿ ಆ ಕಾನ್ಸ್ಟಿಟ್ಯೂಷನ್ ಬೆಂಚ್ ಅವರೆಲ್ಲ ಏನು ಚರ್ಚೆ ಮಾಡಿ ಕಡೆಗೆ ಅಂತಿಮವಾಗಿ ಏನು ರೂಪರೇಷೆ ಕೊಟ್ಟು ನಮಗೆ ಆಗಿ ಅಂತ ಒಂದು ಕಟ್ಪಾಡು ಏನು ಅವ್ರು ಹಾಕ್ಕೊಟ್ಟ ಹಾಗೆ ನೋಡ್ಕೊಂಡು ಹೋಗ್ತೀವಿ ಅನ್ನೋ ಒಂದು ಪ್ರತಿಜ್ಞೆ ನಾವು ಮಾಡ್ತಾ ಇದನ್ನು ಆಚರಿಸ್ತೀವಿ. ಧನ್ಯವಾದ. ಉದ್ದೇಶಿಸಿ ಮಾತನಾಡತಕ್ಕಂಥ ಜಿಲ್ಲಾಧಿಕಾರಿ ಇವೆಲ್ಲ ಇಲಾಖೆಯ ತಿಥಿಯಲ್ಲಿ ಇವತ್ತು ಮಹಾ ಪರಿನಿರ್ವಾಣ ದಿನ ಹೀಗೆ ಆಚರಿಸ್ತಕ್ಕಂಥ ಸಂದರ್ಭದೊಳಗೆ ಸಂವಿಧಾನ ಸಮಿತಿ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶಕ್ಕೆ ಕೊಟ್ಟಂಥ ಕೊಡುಗೆಯನ್ನು ನಾವೆಲ್ಲ ನೆನಪಿಸಿಕೊಳ್ತಕ್ಕಂಥ ದಿನ ಅಂತ ಭಾವಿಸ್ತಾರೆ. ನೋಡಿ, ಇಡೀ ಜಗತ್ತು ಮೆಚ್ಚುವ ರೀತಿ ಒಳಗೆ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಧರ್ಮ ಜಾತಿ ಜಾತಿ ಎಲ್ಲರೂ ಮೆಚ್ಚತಕ್ಕಂಥ ಒಪ್ಕೊಳ್ತಕ್ಕಂಥ ಮಾದರಿಯಾದಂಥ ಸಂವಿಧಾನ ಅದರ ಶಿಲ್ಪಿ ಪ್ರತಿಯೊಬ್ಬ ನಾಗರಿಕನಿಗೆ ಬಡವ ಇರಬಹುದು, ಶ್ರೀಮಂತ ಇರ್ಬೋದು, ಯಾವುದೇ ಜಾತಿಯವರು ಇರ್ಬೋದು, ಪ್ರತಿಯೊಬ್ಬ ನಾಗರಿಕನಿಗೆ ಅವ್ರದ್ದೇ ಆದಂಥ ಹಕ್ಕುಗಳನ್ನು ಜೊತೆಗೆ ಕರ್ತವ್ಯಗಳನ್ನು ಅವ್ರು ಕೊಟ್ಟಿದ್ದಾರೆ. ದಿನ ಏನಾಗ್ಯದಪ್ಪ ಅಂದ್ರೆ ನಾವು ಹಕ್ಕು ಕೇಳ್ತೀವಿ, ಬರೀ ನಾಗರಿಕನಿಗೆ ನಮ್ಮದೇ ಆದಂಥ ಕರ್ತವ್ಯಗಳದ ಕರ್ತವ್ಯಗಳ ಕಡೆ ನನ್ನ ಲಕ್ಷ್ಯ ಇಲ್ಲ. ಕರ್ತವ್ಯಗಳನ್ನು ಪಾಲನೆ ಮಾಡಬೇಕು. ಮತ್ತು ಇಡೀ ಜಗಜ್ಯೋತಿ ಬಸವಣ್ಣವರು ಯಾವ ರೀತಿ ಸಮಾನತೆಯನ್ನು ಸಾರಿದರು, ಆ ಸಮಾನತೆಯನ್ನು ಸಂವಿಧಾನದೊಳಗೆ ಕೊಟ್ಟಿದ್ದಾರೆ. ಶ್ರೀಮಂತರಿಗೆ ಒಂದು ರೀತಿ ಕಾನೂನು,
ಬಡವರಿಗೆ ಒಂದು ರೀತಿ ಕಾನೂನು, ಉಚ್ಚ ಧರ್ಮದವರಿಗೆ ಒಂದು ಕಾನೂನು, ಕೆಳ ಧರ್ಮದವರಿಗೆ ಒಂದು ಕಾನೂನು ಕೊಟ್ಟಿಲ್ಲ. ಸಮಾನತೆಯನ್ನು ಸಾರಿದಂಥ ಬಸವಣ್ಣವರು ಯಾವ ರೀತಿ ಸಮಾನತೆಯನ್ನು ಸಾರಿದ್ದಾರೆ, ಸಮಾನತೆಯನ್ನು ಸಾರಿದಂಥ ಅದನ್ನು ನಾವು ನಮ್ಮ ಪ್ರಧಾನಮಂತ್ರಿಗಳಾಗತಕ್ಕಂಥ ನರೇಂದ್ರ ಮೋದಿ ನೆನೆಸ್ಕೊಳ್ಬೇಕಾಗ್ತದೆ. ಯಾಕಂದರೆ ಅವರು ಪ್ರಧಾನಮಂತ್ರಿ ಆದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲಿ ಹುಟ್ಟಿದರು, ಎಲ್ಲಿ ಓದಿದರು, ಅದರೊಂದು ಪಂಚತೀರ್ಥ ಸ್ಥಳಗಳನ್ನು ಘೋಷಣೆ ಮಾಡಿ ಎಲ್ಲವುಗಳನ್ನು ಅಭಿವೃದ್ಧಿ ಕಾರ್ಯ ಮಾಡಿದವರು. ಒಟ್ಟಾರೆ ಪುಣ್ಯತಿಥಿಯನ್ನು ಸಂದರ್ಭದಲ್ಲಿ ಸಂವಿಧಾನದೊಳಗೆ ಅವರು ಏನು ಹೇಳಿದ್ದಾರೆ ಆ ಪ್ರಕಾರ ಅವೆಲ್ಲ ನಡ್ಕೊಂಡು ಹೋಗಬೇಕು. ಅವರ ತತ್ವಗಳನ್ನು, ಅವರ ಸಂದೇಶಗಳನ್ನು ಅವರು ಪಾಲಿಸಬೇಕು ಅಂತ ನಮ್ಮ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರನ್ನು ಇದರಲ್ಲಿ ನೆನೆಯುತ್ತಾ ಈಗಾಗಲೇ ಸರ್ ಅವರು ಹೇಳಿದಂಗೆ ಅಂಬೇಡ್ಕರ್ ಅವರ ಹಾಕಿಕೊಟ್ಟಿರ್ತಕ್ಕಂಥ ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಬದ್ಧತೆಯನ್ನು ಇಟ್ಟುಕೊಂಡು ಸಮಾಜದ ಉತ್ತಮ ಬೆಳವಣಿಗೆಯ ಕಡೆ ನಾವೆಲ್ಲರೂ ಪ್ರತಿಜ್ಞೆ ಮತ್ತೊಮ್ಮೆ ತಗೊಳ್ಳುವಂಥ ಈ ಒಂದು ಸನ್ನಿವೇಶವನ್ನು ಸರ್ ಹೇಳಿದಂಗೆ ನಾವೆಲ್ಲರೂ ಹಕ್ಕುಗಳ ಬಗ್ಗೆ ಪ್ರತಿಯೊಂದು ವೇದಿಕೆಯಲ್ಲಿ ಮಾತಾಡ್ತಿರ್ತೇವೆ. ಸಂವಿಧಾನದ ಹಕ್ಕುಗಳನ್ನು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಹಕ್ಕುಗಳ ಬಗ್ಗೆ ನಾವೆಲ್ಲರೂ ಅದನ್ನು ಪ್ರತಿಪಾದಿಸ್ತೀವಿ. ಮತ್ತು ಏನು ನೆನಪಿಟ್ಕೋಬೇಕು ಅಂದ್ರೆ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ, ಎಲ್ಲಿ ರೈಟ್ ಕಮ್ಸ್ ಫ್ರಮ್ ದ ನೀಡ್. ಪ್ರತಿಯೊಂದು ಹಕ್ಕು ಉತ್ತಮವಾದಂಥ ಕರ್ತವ್ಯವನ್ನು ನಾವು ನಿಭಾಯಿಸಿದ್ರೆ ಮಾತ್ರ ನಮ್ಗೆ ಆ ಹಕ್ಕುಗಳು ನಮ್ದು ಆಗ್ತವೆ ಅನ್ನೋಂಥ ಗಾಂಧೀಜಿಯವರ ಮಾತು ಏನೈತಿ ಇವತ್ತಿನ ದಿನ ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳುವಂಥ ಅವಕಾಶ ಅಂತಂದರೆ ಮಾನವೀಯತೆಯ ಮೌಲ್ಯಗಳನ್ನು ಹೊಂದಿರತಕ್ಕಂಥ ಈ ಸಂವಿಧಾನವನ್ನು ಎತ್ತಿ ಹಿಡಿಬೇಕು ಅಂದರೆ ನಾವೆಲ್ಲರೂ ಬದ್ಧತೆಯಿಂದ, ಸಾಮಾಜಿಕವಾಗಿರ್ತಕ್ಕಂಥ ಬದ್ಧತೆಯಿಂದ ನಾವು ಸಮಾಜ ಸೇವೆಯಲ್ಲಿ ನಮ್ಮನ್ನು ನಾವು ಅರ್ಪಿಸ್ಕೊಳ್ಬೇಕು ಈ ಸಂದರ್ಭದಲ್ಲಿ ಹೇಳಿ ಒಮ್ಮೆ ಎಲ್ಲ ನಾವೆಲ್ಲರೂ ಈ ಸಂದರ್ಭದಲ್ಲಿ ಒಂದು ನಿಮಿಷ ಕಣ್ಣುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ವಿಜಯ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಜೈ 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 ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್.